ಇನ್ನು ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತಹ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತೇಳಿ ತುಂಬಾ ಜನಗಳು ಜ್ಯೋತಿಷಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ವೃಷಭ ರಾಶಿ 2026